ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಈಗೆಲ್ಲರೂ ಕೂಡ ಹೆವಿ ಬ್ಯುಸಿ ಇದ್ದೀರ ಅಂತ ಗೊತ್ತು ಎಕ್ಸಾಮಲ್ಲಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬಟ್ ಅದಾಗಿ ಕೂಡ ಎಕ್ಸಾಮ್ ಹಿಂದಳಿದೇನ ಅಂತ ಒಂದು ಸ್ವಲ್ಪ ಪ್ರಿಪ್ರೇಷನ್ ಅನ್ನೋದಿರುತ್ತಲ್ವ, ಸೊ ಮಾಡ್ಕೋರಿ. ಓಕೆ, ವರ್ಷ ಪೂರ್ತಿ ಓದಿದ್ದು ಈಗ 3 ಗಂಟೆಲಿ ಬರಿತಿದ್ದೀರ. ವರ್ಷ ಪೂರ್ತಿ ಓದಿದ್ರೋ ಇಲ್ಲ ಗೊತ್ತಿಲ್ಲ, ಬಟ್ ಇವಾಗ 1 ವೀಕಲ್ಲಿ ಒಬ್ಬೊಬ್ರು ಓದ್ತಿರ್ತಾರೆ, ಅಥವಾ ಈಗ 15 ದಿನದಲ್ಲಿ ಓದಿರ್ತಾರೆ, ಓದ್ಕೊಂಡಿದ್ದೀರ. ಓಕೆ ನೋಡಿ, ಯಾವುದೇ ಆಗಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಅಂತ ಇದ್ದೇ ಇರ್ತವೆ, ಅವನ್ನ ಮಾತ್ರ ಮರಿಬೇಡ್ರಿ. ಓಕೆ, ಇಷ್ಟು ಹುಡುಗರು ನಾನು ನೋಡಿದ್ದೀನಿ, ಕೆಲವೊಂದು ಟೈಮ್ ರಿಸಲ್ಟ್ ವಿತ್ಹೆಲ್ಡ್ ಅಂತ ಬರ್ತದೆ. ಏನಕ್ಕೆ ಬರ್ತಂತ ನಿಮಗೆ ಗೊತ್ತಿರಬೇಕಾಗಿರ್ತದೆ. ಇಷ್ಟು ಎತ್ತುಗಾಳೆ ಅಂತಂದರೆ ಎಕ್ಸಾಮಿನೇಷನ್ ಸೆಂಟರ್ ನಮ್ಮದು BSNC ಸ್ವಲ್ಪ ಸ್ಟ್ರಿಕ್ಟ್ ನಡೀತಾ ಅಂತ ಗೊತ್ತು. ಅದಾಗಿ ಕೂಡ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಸೆಂಟರ್ಸ್ಗಳಲ್ಲಿ ಕಾಪಿ ಎಲ್ಲ ಮಾಡೋದು ನಡೀತಿರ್ತವೆ. ಅಂಥದ್ದು ಗೊತ್ತಾದಾಗ ಆ ಒಂದು ಸ್ಟೂಡೆಂಟ್ಸ್ನ ಅಂದರೆ ಆ ಒಂದು ರಿಸಲ್ಟ್ ವಿತ್ಹೆಲ್ಡ್ ಅಂತ ಬರುತ್ತೆ. ಅವ್ರಿಗೆ ಗೊತ್ತಾಗಿದ್ದದಂದರೆ ರಿಸಲ್ಟ್ ವಿತ್ಹೆಲ್ಡ್ ಅಂತ ಬಂದಿರೋದು ಎಷ್ಟು ಟೈಮ್ ನೋಡಿದ್ವಿ ನಾವು. ಓಕೆ, ಅದಾಗಿ ಕೂಡ ನಿಮ್ಮದು ಆ ಥರ ಮಾಡ್ಕೊಳ್ಕೊಬಿಡ್ರಿ. ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ಚೆನ್ನಾಗಿ ಬರೀ ಪ್ರೆಸೆಂಟೇಷನ್ ಮಾಡಿರಿ. ಸೊ ಓಕೆ, ಸಾಧ್ಯ ಆದಷ್ಟು ನೀವೇ ಮಾಡಿರಪ್ಪ ಅಂತಂದರೆ ಎಲ್ಲ ಪೇಜಸ್ನ ತುಂಬಿಸೋಕ್ಕೆ ಟ್ರೈ ಮಾಡಿರಿ. ಈವನ್ ಓಕೆ, ನಿಮ್ಗೆ ಏನೂ ಕೂಡ ಗೊತ್ತಿಲ್ಲ ಅಂದರೂ ಕೂಡ, ಓಕೆ, ನಿಮ್ಗೆ ಆನ್ಸರ್ ಏನೂ ಕೂಡ ಗೊತ್ತೇ ಇಲ್ಲ, ಓಕೆ, ಅದು ಕ್ವಶನ್ ಕೇಳಿದ್ರೆ ಅದೇ ಫಸ್ಟ್ ಟೈಮ್ ಕೇಳಿದಿರಿ ಅಂತಂದರೆ ಏನಾದರೂ ಒಟ್ಟು ಬರೆದು ಬರ್ರಿ. ಓಕೆ, ಆ ಪೇಜಸ್ ಮಾತ್ರ ಸುಮ್ಮನೆ ಖಾಲಿ ಬಿಟ್ಟು ಬರಬೇಡ್ರಿ. ಇದೇ ಫಸ್ಟ್ ನೀವು ಥಿಂಗ್ಸ್ ಪಾಸ್ ಮಾಡೋಕ್ಕಿರೋದಂತೂ ಫಸ್ಟ್. ಓಕೆ, ಇದೇ ಫಸ್ಟು, ಇದೇ ಲಾಸ್ಟ್. ಓಕೆ, ಎಲ್ಲ ಪೇಜಸ್ನ ತುಂಬಿಸ್ಬೇಡ್ರಿ. ನಿಮಗೆ ಕೊಟ್ಟಿರುವಂಥ ಪೇಜಸ್ ಎಷ್ಟು ಕೊಟ್ಟಿದ್ದಾರೋ, ಓಕೆ, ಫಾರ್ ಎಕ್ಸಾಂಪಲ್ ಲಿಮಿಟೇಷನ್ ಕೊಟ್ಟಿದ್ದಂದರೆ ಅಷ್ಟು ಲಿಮಿಟೇಷನ್ ಕೊಟ್ಟಿರುವಂಥ ಪೇಜಸ್ನ ಮೊದಲು ಅಷ್ಟು ತುಂಬಿಸ್ಬಿಡಿ. ಓಕೆ, ಇಲ್ಲ ಲಿಮಿಟೇಷನ್ ಕೊಟ್ಟಿಲ್ಲ, ನಮಗೆ ಕ್ವಶನ್ ಅಳಿಸ್ಬಿಟ್ಟು ಮತ್ತೆ ಅಂದರೆ ಬರೆಯೋಕ್ಕೆ ಹೇಳಿದ್ರು ಅಂದರೆ ಕ್ವಶನ್ ನಿಮಗೆ ಯಾವ ರೀತಿ ಇರುತ್ತೆ ಅಂತಂದರೆ ಆನ್ಸರ್ ಪೇಪರಲ್ಲಿ ಅವರೇ ಕ್ವಶನ್ ಹಾಕಿಕೊಟ್ಟಿರ್ತಾರೆ. ಬಟ್ ನಿಮಗೆ ಸೆಮಿಸ್ಟರ್ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಅವ್ನು ಅಳಿಸ್ತಾರೆ. ಓಕೆ, ಕ್ವಶನ್ ಅಳಿಸ್ತಾರೆ. ಸೊ ಹಂಗಾಗ್ಬಿಟ್ಟು ನಿಮ್ಗೆ ಸಾಧ್ಯ ಆದಷ್ಟು ಜಾಸ್ತಿ ಪೇಜಸ್ನ ಬರೀರಿ. ಸೊ ಬೆಟರ್ ನಿಮಗೆ ಪಾಸ್ ಆಗೋದಷ್ಟೆಲ್ಲ ಚೆನ್ನಾಗಿ ಸ್ಕೋರ್ ಕೂಡ ಆಗುತ್ತೆ. ಓಕೆ, ಈ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿತ್ತಂದರೆ ಎಲ್ಲ ಹುಡುಗರು ಪಾಸ್ ಈಸಿ ಆಗ್ತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ನಮ್ಮದು ಕೂಡ ಏನು ಮಾಡ್ತಿದ್ದಾರೆ ಅಂತ ನಮ್ಮ ಒಂದು ನರ್ಸಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಮೊದಲು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಓಕೆ, ಸೊ ಸಾಧ್ಯ ಆದಷ್ಟು, ಬಟ್ ನೀವು ಅವ್ರು ಪಾಸ್ ಮಾಡ್ಬೇಕಂದ್ರೆ ನೀವು ಮಾಡುವಂಥ ಒಂದು ಕೆಲಸ ಏನಪ್ಪ ಅಂತಂದರೆ ಪೇಜಸ್ನ ಜಾಸ್ತಿ ತುಂಬಿಸ್ಬೇಕು. ಅದೇ ಮೇನ್ ಕೆಲಸ, ಅದೇ ಕೊನೆ ಕೆಲಸ. ಓಕೆ, ನೀವು ಸ್ಕೋರ್ ಮಾಡಬೇಕು ಅಂತಂದ್ರೆ ಒಂದು ನಿಮ್ಗೆ ಗಾಳಿ ಹೇಳಿದ್ದೀನಿ ನಾನು, ರಿಪ್ರೆಸೆಂಟೇಷನ್ ಸ್ವಲ್ಪ ಚೆನ್ನಾಗಿ ಮಾಡಿರಿ, ಸ್ವಲ್ಪ ಡಿಸೈನಾಗಿ ಮಾಡಿರಿ, ಪಾಯಿಂಟ್ ವೈಸ್ ಬರೀರಿ ಅಂತ ಟ್ರೈ ಮಾಡಿರಿ. ನೀವು ಲಾಂಗೇಸ್ ಏನಾದರೂ ಬರೆಯುವಾಗ ಸ್ವಲ್ಪ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಅಂತ ಹಾಕಿರಿ. ಓಕೆ, ಸೆಂಟ್ರು ಕೂಡ ನೀವು ಅಂದರೆ ನೀವು ಫ್ಲವರ್ ಹಾಕ್ತಿರೋ ಅಥವಾ ಡಿಸೈನಾಗಿ ಮನೇನ ಇಳಿಸ್ತಿರೋ ಮತ್ತು ಏನೋ ಒಂದು ಮಾಡಿರಿ, ಒಟ್ಟು ನೋಡೋರ ಕಣ್ಣಿಗೆ ಸ್ವಲ್ಪ ಈಸಿ ಅನ್ನಿಸ್ಬೇಕು. ಓಕೆ, 4 ನಿಮಿಷದ್ದು ಒಂದು ಏನಾದರೂ ಇವಾಲ್ಯೂಷನ್ ಚೆಕ್ ಮಾಡ್ತಾರಪ್ಪ ಅಂತ ಅನ್ನೋದತ್ತಂದ್ರೆ ಅವ್ರಿಗೂ ಕೂಡ ಬೋರ್ ಹೊಡಿತಿತ್ತು. ಓಕೆ, 4 ನಿಮಿಷ ಚೆಕ್ ಮಾಡ್ತಾರೆ ಅಷ್ಟೇ, ಮ್ಯಾಕ್ಸಿಮಮ್ ಅಂದರೆ 5 ಮಿನಿಟ್ಸ್ ಕೊಡ್ತಾರೆ ಅಂತ ಅವ್ರನ್ನ ಟೀಚರ್ಸ್ನ ಕೇಳಿದ್ದೀನಿ. ಓಕೆ, 5 ನಿಮಿಷದ ಮೇಲೆ ಅಂತೂ ಅವರು ಹೋಗಲ್ಲ, 4 ನಿಮಿಷದಲ್ಲೇ ಮುಗಿಸ್ತಾರೆ. ಇವನ್ ನಾವೇ ಕೂಡ ನಮ್ಮದು ಒಂದು ಆನ್ಸರ್ ಓದಬೇಕಂದ್ರೂ ಕೂಡ ಒಂದು ಆನ್ಸರ್ ಓದೋಕ್ಕೆ ಒಂದು ಅರ್ಧ ತಾಸು ಗಂಟಲೆ ಟೈಮ್ ಬಿಡ್ತದೆ. ಓಕೆ, ಅವ್ರು ಏನಾದರೂ ನಮ್ಮ ಆನ್ಸರ್ ನೋಡ್ಕೊಂಡು ಬಂದರೆ ಒಂದು ಕ್ವಶನ್ಸ್ 10 ನಿಮಿಷ ಹಿಡಿತದೆ. ಸೊ ಹಂಗಾಗ್ಬಿಟ್ಟು ನೋಡಿ, ನೀವು ಏನಾದರೂ ಹೆಡ್ಲೈನ್ ಯಾವ ರೀತಿ ಬರೆದಿದ್ರೋ ಅದ್ರ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ನೀವು ಹ್ಯಾಂಡ್ ರೈಟಿಂಗ್ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊರಿ ಸಾಧ್ಯ ಆದಷ್ಟು. ಸೊ ಬೆಟರ್ ಆದಷ್ಟು ಬೇಗನೆ ಮುಗಿಸ್ಕೊರಿ. ಆ್ಯಂಡ್ ಏನೋ ಒಂದು ಅಲ್ಲಿ ನಿಮಗೆ ಎಲ್ಲ ಆನ್ಸರ್ ಮುಗಿದಾದ್ಮೇಲೆ ನೀವು ಎಷ್ಟು ಕ್ವಶನ್ಸ್ನ ಟಚ್ ಅಂತ ಅಟೆಂಡ್ ಮಾಡಿದ್ರೆ ಅಂತ ಕೇಳ್ತಾರೆ, ಅದು ಬಾಕ್ಸ್ನ ಫಿಲ್ಅಪ್ ಮಾಡ್ಕೊರಿ. ರಿಜಿಸ್ಟ್ರೇಷನ್ ನಂಬರ್ ರಾಂಗ್ ಹಾಕ್ಬೇಡಿ, ಎಲ್ಲನೂ ಕೂಡ ನೇಮ್ ಕರೆಕ್ಟ್ ಹಾಕಿರಿ, QP ಕೂಡ ಕರೆಕ್ಟ್ ಹಾಕಿರಿ. ಅಲ್ಲಿ ಕೆಲವೊಂದಿಷ್ಟು ಎಕ್ಸಾಮ್ ಸೆಂಟರ್ ಹಾಲಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಹೇಳ್ತಾರೆ, ಕೆಲವೊಂದಿಷ್ಟು ಅವರು ಕೂಡ ನೀವು ಹಾಳೆ ಬರ್ದಿದ್ದಾರೆ ಆದರೂ ಕೂಡ ಕರೆಕ್ಟಾಗಿ, ಯಾಕಂದರೆ ಸ್ವಲ್ಪ ಲಾಂಗ್ ಟೈಮ್ ಬಿಟ್ಟಿರ್ತೀವಿ, ಆದರೂ ಕೂಡ ಮರ್ತಿರ್ತೀವಿ. ಅವ್ರು ಹೇಳಿದ್ದು ಕೆಲಸ ಮಾತ್ರ ಮಾಡಿರಿ. ನೀವು ಏನೇ ಕೂಡ ನಿಮ್ಮದಾಗಿ ಅಂದರೆ ಸೆಲ್ಫಾಗಿ ಏನು ಕೂಡ ಮಾಡೋಕ್ಕೆ ಹೋಗ್ಬಿಡ್ರಿ, ಅವ್ರು ಹೇಳಿದ ಮೇಗೆ ಮಾಡಿರಿ. ಓಕೆ, ನಿಮ್ಮ ಅವ್ರು ಅಂತದೆ 3 ವರ್ಷ ಆಯಿತು ಬರೋಕ್ಕೆ ಬಂತು, ಬರೀ ಇನ್ನೂ ಗೊತ್ತಿಲ್ಲ ಅಂತ ಅನ್ಬೋದು ಅಂತಾರೆ. ಬಟ್ ನೀವೇನು ಇನ್ ಕೇಸ್ ತಪ್ಪಾತಂದರೆ ನಿಮಗೆ ಸಮಸ್ಯೆ. ಓಕೆ, ಅದಷ್ಟು ಏನಾಗೋದಿಲ್ಲ. ಅದು ಸಾಧ್ಯದಷ್ಟು ನೀವು ಸೆಲ್ಫಾಗಿ ಏನೇನೋ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸರಿ, ಈಗ ಹೇಳಿದೆ ನಾನು, ಪೇಜಸ್ನ ಜಾಸ್ತಿ ತುಂಬಿಸ್ರಿ. ಅದೇ ಮೇನು. ನಿಮ್ಗೆ ಮತ್ತೆ ಹೇಳಿದೆ ನಾನು, ಹಾಲ್ ಟಿಕೆಟ್ ಅಂತ ತೊಗೊಂಡೋಗ್ರಪ್ಪ. ಸಾಧ್ಯದಷ್ಟು ಬ್ಲ್ಯಾಕ್ ಪೆನ್ನೇ ತೊಗೊಂಡೋಗ್ರಿ. ಸಾಧ್ಯದಷ್ಟು ಬ್ಲ್ಯಾಕ್ ಪೆನ್ನೇ ಯೂಸ್ ಮಾಡಬೇಕು. ಬ್ಲ್ಯಾಕ್ ಪೆನ್ನನ್ನೇ ನಿಮ್ಗೆ ಅಲ್ಲಿ ಎಕ್ಸಾಮ್ಗೆ ಇರೋದು, ಯಾಕಂದರೆ ಸ್ಕ್ಯಾನ್ ಆಗಿ ಹೋಗುತ್ತಲ್ವ. ಸೊ ಸ್ಕ್ಯಾನ್ ಆಗಿ ಹೋಗಿರ್ತದೆ. ಹಂಗಾಗಿಬಿಟ್ಟು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಬಗ್ಗೆ ನೆಕ್ಸ್ಟ್ ಬಗ್ಗೆ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ, ಇವ್ಯಾಲ್ಯೂಯೇಷನ್ ಯಾವ ರೀತಿ ನಡೀತದೆ ಅಂತಂದು. ಓಕೆ, ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಬೇರೆನೇ ಇರ್ತದೆ, ಅಂದರೆ ಕಂಪ್ಯೂಟರೈಸ್ಡ್ ಚೆಕ್ ಇರ್ತದೆ. ಅವರು ಕೂಡ ಎಲ್ಲನೂ ಕೂಡ ಹೆಡ್ಡಾಗಿ ಬರ್ತದೆ, ಅವರು ಚೆಕ್ ಮಾಡೋಕ್ಕೂ. ಸೊ ಹಂಗಾಗಿಬಿಟ್ಟು ಬ್ಲ್ಯಾಕ್ ಪೆನ್ನ ಸ್ವಲ್ಪ ದಪ್ಪ ಮೂಡಲಿ. ಓಕೆ, ಅಂದರೆ ಸ್ವಲ್ಪ ರಫ್ ಆಗಿ ಮೂಡೋವಂಥದ್ದೇ ತೊಗೋರಿ. ಈಸಿ ಸ್ಪೀಡ್ ಹೋಗ್ಬೇಕು ನೋಡಿ ಅಂಥ ಪೆನ್ ತೊಗೋರಿ. ಓಕೆ, ಎನಿವೇ ಆಲ್ ದ ಬೆಸ್ಟ್. ಎಕ್ಸಾಮಿನೇಷನ್ ಇನ್ನೂ ಕೂಡ ನಾಳೆ ಒಂದೇ ದಿನ ಟೈಮ್ ಇರೋದು. ಆಲ್ ದ ಬೆಸ್ಟ್. ಓಕೆ, ಬಾಯ್.